ಹಾಯ್, ಐ ಆಮ್ ಪಲ್ಲವಿ. ನಾನು ನಮ್ಮದು ಊರು ಬಂದು ಶ್ರೀನಿವಾಸಪುರ ಹತ್ರ ರೋಣೂರು. ನಿಮಗೆ ಅಂದರೆ ಗೊತ್ತಿರುತ್ತೆ, ಕೋಲಾರ ಡಿಸ್ಟಿಕಲ್ಲಿ ಬರುತ್ತೆ ಇದು. ನಮಗೆ ಸೋಮಶೇಖರ್ ಸ್ವಾಮೀಜಿ ಹೆಂಗೆ ನಮಗೆ ಪರಿಚಯ ಆದರು ಅಂದರೆ, ನಮಗೆ ಹತ್ತಿರ ನೈಬರ್ ಅವರು, ಆದರೆ ನಮಗೆ ಗೊತ್ತಿರಲಿಲ್ಲ. ನಾನು ಎಜುಕೇಷನ್ BCom ಮಾಡುವವರೆಗೂ ನನಗೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಆದರೆ ನಮ್ಮ ಚಿಕ್ಕಪ್ಪಗಿಂದ ನನಗೆ ಗೊತ್ತಾಯಿತು. ಆದರೆ ಅವರು ಎಲ್ಲಿನವರು ನನಗೆ ಗೊತ್ತಿಲ್ಲ. ಅವರು ಮುಳ್ಬಾಗಿಲು ಸೈಡ್ ಇರೋರು. ಅವರು ಸೋಮಶೇಖರ್ ಸ್ವಾಮಿ ಆ್ಯಕ್ಚುಲಿ ಶ್ರೀನಿವಾಸಪುರ, ನಮ್ಮದು ಶ್ರೀನಿವಾಸಪುರ. ಬಟ್ ನಮಗೆ ಗೊತ್ತಿರಲಿಲ್ಲ. ಅದು ಯಾಕೆ ಅಂತ ನಮಗೂ ಗೊತ್ತಿರಲಿಲ್ಲ. ಮತ್ತು ನಮ್ಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನಮ್ಮ ಅಜ್ಜಿ ಬೆಡ್ ರಿಡನ್ ಆದರು. ಆ ಟೈಮಲ್ಲಿ ಅವ್ರಿಗೆ ಆ ಕಡೆ ಬದುಕಕ್ಕೂ ಆಗ್ದಿರಾ, ಆ ಕಡೆ ಸಾವಿಗೂ ಮಧ್ಯದಲ್ಲಿ ಹೋರಾಟ ನಡೆಸ್ತಾಯಿದ್ರು. ಆ ಕಡೆ ವಾಸಿ ಆದರೂ ಆಗ್ಬಿಟ್ಟಿದೆ ಸರಿ, ಈ ಕಡೆ ಬೇಡ ಅಂತ ದೇವ್ರಾದ್ರೂ ಕಿತ್ಕೊಂಡಿದ್ರೆ ಒಂಥರ ಅದು ಆಗಿದ್ರೆ ನಮ್ಮ ಕಣ್ಣಲ್ಲಿ ನೋಡೋಕ್ಕೆ ಕಷ್ಟನೇ ಆಗ್ತಾಯಿರಲಿಲ್ಲ. ಸೊ ಸೋಮಶೇಖರ್ ಸ್ವಾಮಿನ ಒಂದ್ಸರಿ ಕನ್ಸಲ್ಟ್ ಮಾಡಿ ಅಂತ ನಮ್ಮ ಚಿಕ್ಕಪ್ಪ ಹೇಳಿದರು. ಅವ್ರು ಮಂಜುನಾಥ್ ಅಂತ. ಅವರು ನೋಡಿದ್ರೆ ಅವ್ರು ನಮ್ಮ ಶ್ರೀನಿವಾಸಪುರದವರೇ ಆಗಿದ್ದರು. ಮತ್ತು ಚೆಕ್ ಮಾಡಿದ್ರೆ ಅವ್ರದ್ದು ಅಂದರೆ ಏನೋ ಸ್ವಲ್ಪ ದೋಷಗಳಿಂದ ಆ ಥರ ಆಗ್ತಿದೆ. 1 ಇಯರ್ ಆದಮೇಲೆ ಇದು ಟೈಮ್ ಇನ್ನೂ ಇದೆ, 1 ಇಯರ್ ಆದಮೇಲೆ ತೀರ್ಕೋಬೋದು ಅಂತ ಹೇಳಿದರು. ಸೋಮಶೇಖರ್ ಸ್ವಾಮಿ ಏನು ಹೇಳಿದ್ರು ಅಂದರೆ, ಅದು ನನ್ನ ಕೈಯಿಂದನೇ ಅವ್ರು ತೀರ್ಕೊಳ್ತಾರೆ ಅಂತ ಹೇಳಿದರು. ಹೆಂಗಾಯಿತಂದರೆ, ನಮ್ಮ ಅಜ್ಜಿ ತೀರ್ಕೊಂಡಿದ್ದು ಮನೇಲಿ ಎಲ್ಲರೂ ಇದ್ದೀರಿ, ಆದರೆ ನಮ್ಮ ಅಕ್ಕನೂ ಇದ್ದಾರೆ. ಅವರು ಸ್ವಲ್ಪ ತುಂಬ ಉಸಿರಾಡೋಕ್ಕೆ ತೊಂದರೆ ಆಗ್ತಿತ್ತು. ಸ್ವಲ್ಪ ತುಳಸಿ ನೀರು ಹಾಕಿದ್ರೆ ಸರಿ ಹೋಗ್ತಿತ್ತು. ಆದರೆ ನಮ್ಮ ಅಕ್ಕ ಇದ್ದಾರೆ, ಆದರೆ ಅವ್ರಿಗೆ ಸೀರಿಯಸ್ ಆದಾಗ ನಾನು ನಾರ್ಮಲಾಗೇ ಆಗಿದ್ದು ಅಂತ ಹೋಗಿ ನೀರು ಹಾಕಿದೆ. ಅದೇ ಲಾಸ್ಟ್ ಆಗೋಯಿತು. ಅದು ನನ್ನಿಂದ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸೋಮಶೇಖರ್ ಸ್ವಾಮಿ ಹೆಂಗೆ ಹೇಳಿದ್ರು ಅದೇ ಥರನೇ ಆಗೋಯಿತು. ಫೈನಲಾಗಿ ನನ್ನ ಕೈಯಲ್ಲಿ ತೀರ್ಕೊಂಡ್ರು ನಮ್ಮ ಅಜ್ಜಿ. ನೆಕ್ಸ್ಟು ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ಆದರೆ BCom ಆಗಿದ ತಕ್ಷಣ ನಿನಗೆ ಕೆಲಸ ಸಿಗಲ್ಲ, ಇವಾಗಲೇ ಟ್ರೈ ಮಾಡಬೇಡ, ಮಾಸ್ಟರ್ಸ್ ಮಾಡು ಅಂತ ಅವರು ನನಗೆ ಅಡ್ವೈಸ್ ಮಾಡಿದರು. ಆದರೆ ನಾನೇನು ಮಾಡಿದೆ, ಇಲ್ಲ ನಾನು ಕೆಲಸಕ್ಕೆ ಹೋಗೋದು ಅಂತ ನಾನು ಟ್ರೈ ಮಾಡಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಮಾಡಿ ಎಲ್ಲ ಮಾಡಿದೆ. ಆದರೆ ಅದೇನೂ ನಡೀಲೇ ಇಲ್ಲ. ಫೈನಲಾಗಿ ಸ್ವಾಮಿ ಹೆಂಗೆ ಹೇಳಿದ್ರು ಹಂಗೆ ಆಯಿತು. ಆ್ಯಕ್ಚುಲಿ ನಾನೇನು ಇದು ಜಾತಕ ಇದಂದರೆ ಏನು ಫಸ್ಟ್ ನಂಬ್ತಾನೆ ಇರಲಿಲ್ಲ, ಫಸ್ಟ್ ಆಫ್ ಆಲ್. ಮತ್ತು ಇದು ನಮ್ಮ ಅಜ್ಜಿದು ಮತ್ತು ನನಗೆ ಜಾಬ್ದು ಎಲ್ಲ ನೋಡಿದಾಗ ಅವ್ರು ಜಾತಕ ಬರೆದಿದ್ರು ನನಗೆ. ಆವಾಗ ಅದನ್ನು ಓದಬೇಕು ಅಂತ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದನ್ನು ತೆಗೆದು ಮತ್ತು ಅಲ್ಲಿ ಸ್ವಾಮೀಜಿ ಹೋದರೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಏನೇನಿರುತ್ತೆ, ನಿನಗೆ ಏನು ನಡೀತಿದೆ, ಶನಿ ನಡೀತಿದೆಯಾ, ಗುರು ಇದೆಯಾ, ನಿಮಗೆ ಪಾಸಿಟಿವ್ ವೈಬ್ ಕೊಡ್ತಾ ಇಲ್ವಾ, ನಿಮ್ಗೆ ಏನಾದರೂ ನೆಗೆಟಿವ್ ಇದ್ದರೆ ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ. ಅದು ನಮಗೇನು ದುಡ್ಡು ಲಕ್ಷಾಂತರ ಸಾವಿರಗಳ ಗಟ್ಟಲೆ ಏನೋ ಖರ್ಚು ಮಾಡೋಷ್ಟು ಇರೋದಿಲ್ಲ. ನಮಗೆ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಒಂದು ಪರಿಹಾರಗಳನ್ನ ಹೇಳ್ತಾರೆ. ಮತ್ತು ಸಣ್ಣ ಪುಟ್ಟ ನವಗ್ರಹಗಳದ್ದು ಈ ಥರದ್ದೆಲ್ಲ ನಮಗೆ ಹೇಳ್ಕೊಡ್ತಾರೆ. ಜಾಸ್ತಿ ನಮಗೆ ರಿಸ್ಕ್ ತಗೊಳ್ಳೋಷ್ಟು ಇರೋದಿಲ್ಲ. ಆದರೆ ನಮಗೆ ಪರಿಹಾರನೂ ನಮಗೆ ಕೈಯಲ್ಲಿ ಎಷ್ಟಿದ್ರೆ ನಮಗೂ ಅದೇ ಥರನೇ ಇರುತ್ತೆ. ಮತ್ತು ನಮಗೆ ಪಾಸಿಟಿವ್ ವೈಬ್ಸ್ ನಮಗೆ ಕಾಣುತ್ತೆ. ಒಂದ್ಸರಿ ಅವ್ರನ್ನ ಕನ್ಸಲ್ಟ್ ಮಾಡಿ ನೋಡಿ.